ಯಾಕೆ ಪೊಲೀಸ್ ಕಸ್ಟಡಿಯಲ್ಲಿದ್ದರು, ಏನೋ ಆದರೂ ಜವಾಬ್ದಾರಿ ಪೊಲೀಸರು ಮತ್ತು ಸ್ವತಃ ಸರ್ಕಾರ ಆಗುವಂಥ ಕಾರಣಕ್ಕಾಗಿ ಅಂಥ ಹುಚ್ಚುತನದ ಬುದ್ಧಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಇಲ್ಲ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೇಕಾಗ್ತದೆ. ಆದರೂ ಸಹಿತ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಹೊರಗಡೆ ಅವರು ಇದು ನ್ಯಾಯಾಂಗ ತನಿಖೆ ಕೊಡಬೇಕು. ಏನೋ ಸಹಿತ ಹೊರಗೆ ಬರಲಿ. ಡಿ ಕೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಏನು ಅವ್ರು ಸುಳ್ಳು ಹೇಳ್ತಿದ್ದಾರೆ, ಲಕ್ಷ್ಮೀ ಅವರು ಸುಳ್ಳು ಹೇಳ್ತಾರೆ ಅಥವಾ ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಒಮ್ಮೆ ಇದು ಸಾರ್ವಜನಿಕವಾಗಿ ಆಗಲಿ. ಮತ್ತು ಇನ್ನೊಂದು ದೃಷ್ಟಿಯಿಂದ ಹೇಳೋದಪ್ಪ ಅಂತಂದ್ರೆ ಇದು ವ್ಯರ್ಥಾಲಾಪ ಅಂತ, ಸುಮ್ಮನೆ ಸಮಯ ಕೊಲ್ಲುವಂಥದ್ದಂತ, ಒಬ್ರನ್ನೊಬ್ರು ಕೀಳಾಗಿ ತೋರಿಸುವಂಥ ಒಂದು ಪ್ರಯತ್ನ. ಈಗಾಗಲೇ ಬೈದು ಬಿಟ್ಟಿರ್ಬೋದು, ಬೈಲಾರದೇ ಇರ್ಬೋದು. ಅದು ಈಗೇನಪ್ಪ ಅಂದ್ರೆ ಒಂದು ಸಂದರ್ಭಕ್ಕೆ ತಕ್ಕಂಥದ್ದು ಆಲ್ರೆಡಿ ಘಟಿಸಿ ಹೋಗಿದ್ದವು. ಇನ್ನು ಅದರ ಬಗ್ಗೆ ಚರವಾಗಿ ಚರ್ಚೆ ಮಾಡೋದು, ಸ್ಟ್ರೈಕ್ ಮಾಡೋದು, ಜನರ ಸಮಯವನ್ನು ಹಾಳು ಮಾಡೋದು, ಇದು ಯಾವುದು ಬೇಕಾಗಿಲ್ಲ ಅಂತ ಆಲ್ರೆಡಿ ಈ ಸದನವನ್ನು ಮುಂದೆ ಹಾಕಿದಿರಿ. ಬೆಳಗಾವಿ ಸದನ ಪಿಕ್ನಿಕ್ಕಾಗಿ ಹೋಗಿಬಿಡ್ತು, ಹೆಂಗೆ ಬಂದು ಹಂಗೆ ಹೋಗಿಬಿಡ್ತದು. ಖರ್ಚಂತೆ ಆಯಿತು ಒಂದು 25-30 ಕೋಟಿ ರೂಪಾಯಿಗಳು. ಇನ್ನು ಕೆಲವು ದಿನದಲ್ಲೇ ನಮ್ಮ ಗಡಾದವ್ರು ಮತ್ತೊಂದು ಹೊರಗೆ ಸ್ಟೇಟ್ಮೆಂಟ್ ತೊಗೊಂಡ್ಬಿಡ್ತಾರೆ. ತೊಗೊಂಡು ಬಂದು ಈಗ ಮತ್ತೆ ಸ್ಟಾಲ್ ಆಯಿತು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ನಡೆದ ಇಲ್ಲಿ ನಡೆದ ಪಾರ್ಲಿಮೆಂಟ್ದಲ್ಲೂ ಹಂಗೆ ನಡೆದು ಅಲ್ಲಿ ಚರ್ಚೆ ಇಲ್ಲ. ಮೋದಿ ಅದಾನಿ ವಿರೋಧಿಗಳು ಅಂತಾರೆ. ಅವರು ಇನ್ನೊಂದು ಸೋರಸ್ ಗಾಂಧಿ ಅಂತ ಅವ್ರು ಮಾಡಿಬಿಡ್ತಾರೆ. ಹೀಗಾಗಿ ವ್ಯರ್ಥವಾಗಿ ಕಳೆದು ಹೋಗ್ತಾ ಇದ್ದಾವೆ. ಇಲ್ಲಿ ರೈತರ ಬಗ್ಗೆ ಚಿಂತನೆ ಇಲ್ಲ, ರೈತರ MSP ಮಾಡಬೇಕು ಮತ್ತೊಂದಿಲ್ಲ, ರೈತರ ಜೊತೆಗೆ ಇಲ್ಲಿ ಬಡವ್ರ ಬಗ್ಗೆ ಚಿಂತನೆ ಇಲ್ಲ, ನಿರುದ್ಯೋಗಿ ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದಿಲ್ಲ. ಎಲ್ಲ ಪ್ರೈವೇಟ್ದವ್ರಿಗೆ ಕೊಟ್ಟಿವ್ರಿ, ಅವ್ರು ಮಾಡ್ತಾರೆ. ಮತ್ತು ನೀವು ಎದಕ್ಕಿದ್ರಿಲ್ಲೇ ಸರ್ಕಾರ ಯಾಕದ್ರಿ? ಎಲ್ಲ ಪ್ರೈವೇಟ್ದವ್ರು ಮಾಡೋದಾದ್ರೆ ಸರ್ಕಾರ ಯಾಕದ ಇಲ್ಲ? ನಿಮ್ಮ ಜವಾಬ್ದಾರಿ ಏನು? ನಾವು ಟ್ಯಾಕ್ಸ್ ತೊಗೊಳ್ಳೋರು ಅಷ್ಟೇ ರೀ. ಅಂದ್ರೆ ನಮ್ಮನ್ನು ಊಟಕ್ಕೆ ಮರಿಬೇಡ್ರಿ, ಕಷ್ಟಕ್ಕೆ ಕರಿಬೇಡ್ರಿ. ಕಷ್ಟಪಡೋರು ಅದಾರ, ಅವ್ರ ಕೊಟ್ಟಿವಿ ನಾವೆಲ್ಲ ಪ್ರೈವೇಟ್ರಿಗೆ ಕೊಟ್ಟಿವಲ್ಲ. ಇಂಡಸ್ಟ್ರಿಗಳನ್ನು 32 ಇಂಡಸ್ಟ್ರಿ ಕೊಟ್ಟಿದ್ದಾರೆ ಈಗಾಗಲೇ. PSUಗಳನ್ನು ಪಬ್ಲಿಕ್ ಸರ್ವಿಸ್ ಸೆಕ್ಟರ್ದು 32 ದೊಡ್ಡ ಕಂಪ್ನಿ ಮಾರಿಬಿಟ್ಟಿದ್ದಾರೆ ಪ್ರೈವೇಟ್ದವ್ರಿಗೆ. ಅದಕ್ಕೆ ಇನ್ನೇನಿದ್ರು ಅವ್ರನ್ನೂ ಕೇಳೋದು ನಮ್ಮನ್ನು ಇವತ್ತು ಸರ್ಕಾರ ಮಾತಾಡ್ಲಿಕ್ಕೆ. ಹಾಗಾಗಿ ಸರ್ಕಾರ ಯಾಕಿಲ್ಲ ನಮ್ಗೆ? ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡೋರು? ನಾವು ಕಲೆಕ್ಟ್ ಮಾಡಿ ಟ್ಯಾಕ್ಸ ಮತ್ತು ಟ್ಯಾಕ್ಸ್ ಬೇಡ ಕಲೆಕ್ಟ್ ಮಾಡೋಕೆ ನಾವು ಓದೀವಿ ಅಂತ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಖರೀದಿ ತೆಗೆದುಕೊಳ್ತಾ ಮಾರ್ಕೆಟನ್ನು ತುಟ್ಟಿ ಮಾಡಿ ಇವತ್ತು ಯಾವುದು ಸಿಗೋದಂಗೆ. ಯಾಕಂದರೆ ಪ್ರೊಡಕ್ಷನ್ ಇಲ್ಲ ನಮ್ಮಲ್ಲೇ. ಪ್ರೊಡಕ್ಷನ್ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಉದ್ಯೋಗ ಇಲ್ಲಪ್ಪ ಅಂದ್ರೆ ನಿರುದ್ಯೋಗ ಜಾಸ್ತಿ ಅಂದರೆ ದುಡ್ಡು ಬರುವಂಗಿಲ್ಲ ಅಂದ್ರೆ ನಮ್ಗೆ ಗ್ಯಾರಂಟಿ ಕೊಟ್ಟರೆ ಜನ ಕೇಳೋದು ಬಿಡುವಂಗಿಲ್ಲ. ಒಂದಕ್ಕೊಂದು ಲಿಂಕ್ ಅದಾವ. ಅಂಥದ್ರಲ್ಲೇ ಈ ವ್ಯರ್ಥಾಲಾಪ ಇವತ್ತು ನಮ್ಮ CT ರವಿ ಅವರ ಪ್ರಕರಣ ಮಾಡಲಿಕ್ಕತ್ತದ. ಮತ್ತು ಇದನ್ನು ಚರ್ಚೆ ಒಮ್ಮೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಬಿಟ್ಟು ಬಿಡೋದು ಭಾಳ ಯೋಗ್ಯ. ಯಾಕಂದ್ರೆ ಇನ್ನೂ ಭಾಳ ಕೆಲಸ ಕೊಡ್ತೇವೆ. ಕರ್ನಾಟಕ ಸ್ಟೇಟ್ದವ್ರು ಮಾಡಬೇಕಾಗ್ಯದ. ಮೊದಲನೇದಾಗಿ ಈಗಾಗಲೇ ಆಶ್ವಾಸನೆ ಕೊಟ್ಟಂಗೆ ಉತ್ತರ ಕರ್ನಾಟಕದ ಸಲುವಾಗಿ ನಮ್ಮ ಸಿದ್ದರಾಮಯ್ಯವ್ರು ಕಾಳಜಿ ವಹಿಸೋದು ಅಷ್ಟೇ ಅಲ್ಲ, ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗ್ಯದ. ಪ್ರತಿ ವಿದ್ಯಾರ್ಥಿಗಳು, ಪ್ರತಿ ಹುಡುಗರು ಇಲ್ಲೇ ಉನ್ನತ ಶಿಕ್ಷಣ ಪಡೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ಯದ. ಅದ್ರ ಜೊತೆಗೆ ರೈತಗೆ ಅವ ದುಡಿದಕ್ಕೆ ಪ್ರತಿಫಲಕ್ಕೆ ಸಿಗುವಂಥ ಒಂದು MSP ಕಾನೂನು ಮಾಡಬೇಕಾಗ್ಯದ. ಇವೆರಡು ಇವತ್ತು ಮಾಡಲೇಬೇಕಂತ ಕೆಲಸಗಳು. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟ ಸುಮ್ಮನೆ ಯಾವುದು ಇವಾಗ CT ರವಿ ಅವರು ಅಂದರು ಇಲ್ಲೋ ಕ್ಷಮಾಪಣೆ ಕೇಳಿದ್ರೆ ಹೋಗುದಿಲ್ಲ ಅಂದಿದ್ದ. ಸಾರಿ ರೀ ಅಂತಂದ್ರೆ ಏನು ಸಿಕ್ಕಂಗಾತು? ಅದು ಬಿಟ್ಟು ಬಿಡುವಂಥದ್ದು. ನೀವು ದೊಡ್ಡ ಮನಸ್ಸು ಮಾಡುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೊಡ್ಡ ಮನಸ್ಸು ಮಾಡಿ ಹೋಗಲಪ್ಪ ಅಂದಿದ್ದು ಖರೆ ಅದಾವ ಅಂತೇಳಿ ಏನೋ ಮಾಡಲಿ ಕಡೆಗೆ ತನಿಖೆಗೆ ಒಪ್ಪಿಸಿ ಬಿಡ್ರಿ ಅದನ್ನು.